ಹಾರುಗೇರಿ ಪಟ್ಟಣದ ಜನತಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ರಾಜಶೇಖರ ಪಾಟೀಲ ಸ್ವಇಚ್ಛೆಯಿಂದ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ಸಿದ್ಧರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಾಮಾನ್ಯ ಜನರಿಗೆ ಹಣಕಾಸಿನ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ಪಟ್ಟಣದಲ್ಲಿ ಹೆಸರಾಂತ ಜನತಾ ಸಹಕಾರಿ ಬ್ಯಾಂಕ್ ಅನ್ನು ಮೊಟ್ಟ ಮೊದಲಿಗೆ 1977ರಲ್ಲಿ ಬಿಆರ್ ಪಾಟೀಲರು ಜನತಾ ಸಹಕಾರ ಬ್ಯಾಂಕ್ ಅನ್ನು ಪ್ರಾರಂಭಿಸಿದರು. ಅವರು 13 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಅವರು ಹೃದಯಾಘಾತವಾಗಿ ನಿಧನರಾದರು. ನಂತರ ಜನತಾ ಸಹಕಾರಿ ಬ್ಯಾಂಕ್ ಅನ್ನ ರಿಸರ್ವ್ ಬ್ಯಾಂಕ್ನ ಅನುಮತಿ ಪಡೆಯುವುದಕ್ಕೆ ಆಗಿನ ಸಚಿವರಾದ ಎಚ್.ಕೆ. ಪಾಟೀಲರನ್ನ ಸಹಕಾರ ನಮ್ಮ ಬ್ಯಾಂಕ್ ಇಷ್ಟೊಂದು ಬೆಳೆಯಲು ಒಂದು ಕಪ್ಪು ಚುಕ್ಕಿ ಬರದ ಹಾಗೆ ನಾನು ನೋಡಿಕೊಂಡಿದ್ದೇನೆ. ನನಗೆ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡಿ ಎಂದ ಯಾರೂ ಒತ್ತಡ ಮಾಡಿಲ್ಲ. ರಿಸರ್ವ್ ಬ್ಯಾಂಕ್ನ ಸುತ್ತೋಲೆ ಪ್ರಕಾರ ಇನ್ನೊಬ್ಬರಿಗೆ ಅವಕಾಶ ಕೊಡುತ್ತಿದ್ದೇನೆ. 13 ಜನರು ಯಾರನ್ನ ಆಯ್ಕೆ ಮಾಡುತ್ತಾರೋ ಅವರ ಬೆನ್ನೆಲುಬಾಗಿ ನಿಂತು ನಾನು ಮಾರ್ಗದರ್ಶನ ನೀಡುತ್ತೇನೆ. ನಾನು ಸ್ವಇಚ್ಛೆ ಮನಸ್ಸಿನಿಂದ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡಲು ನಿರ್ಧರಿಸಿದ್ದೇನೆ ಎಂದರು.